ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಭಟ್ಲಳ್ಳಿ ಸರ್ಕಾರಿ ಪ್ರೌಢಶಾಲೆ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎನ್.ಎಸ್. ಶ್ರೀನಿವಾಸರವರು 8ನೇ ತರಗತಿಗಳಿಗೆ ಶಾಲಾ ಬ್ಯಾಗ್ ಮತ್ತು ಥಿಯಾಸಫಿಕಲ್ ಸೊಸೈಟಿ ಬೆಂಗಳೂರು ವತಿಯಿಂದ ಲೇಖನ ಸಾಮಗ್ರಿಗಳು ವಿತರಣೆ ಮಾಡಿ ವಿದ್ಯಾರ್ಥಿಗಳ ಕುರಿತು ಮಾತನಾಡಿದರು. ಈ ವಿದ್ಯಾರ್ಥಿಗಳಿಗೋಸ್ಕರನೇ ಈ ದಿನ ನಾವು ಆಯ್ಕೆ ಮಾಡಿಕೊಂಡ್ವಿ. ಯಾಕೆಂದರೆ ಇದು ಯೋಗ ದಿನ. ಇದು ಪ್ರಪಂಚದಲ್ಲೆಲ್ಲ ಯೋಗ ದಿನ ನಡೀತಾ ಇದೆ. ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಭಾರತ ದೇಶದ ಪ್ರಧಾನಿಗಳು. ಅವರು ಇದನ್ನು ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ಯೋಗ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಟ್ಟು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನ ನಡೀತಾ ಇದೆ. ಆದ್ದರಿಂದ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಈ ಹೇಳೋದೇನೆಂದರೆ, ನಿಮ್ಮ ಆರೋಗ್ಯ ಫಸ್ಟ್ ಕಾಪಾಡಿಕೊಳ್ಳಿ. ನಾನು ವೈದ್ಯರಾಗಿ ನಿಮಗೆ ಒಂದು ಹಿತವಚನ ಹೇಳ್ತಾ ಇದ್ದೀನಿ. ನೀವು ಆರೋಗ್ಯವನ್ನು ಫಸ್ಟು ಕಾಪಾಡಿಕೊಳ್ಳಿ. ಆರೋಗ್ಯವೇ ಭಾಗ್ಯ. ನಮ್ಗೆ ಎಷ್ಟು ಸಂಪತ್ತಿದ್ರು ಆರೋಗ್ಯದ ಮುಂದೆ ಆರೋಗ್ಯ ಇಲ್ಲದೆ ಇದ್ರೆ ಅದು ವೇಸ್ಟು. ಆದ್ದರಿಂದ ಮಕ್ಕಳು, ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವೇನು ಧ್ಯಾನ ಮಾಡ್ತಿರೋ ಏನೋ ಹಲ್ಲುಜ್ಜಿರಿ, ಚೆನ್ನಾಗಿ ಹಲ್ಲುಜ್ಜಿ ಆಮೇಲೆ ನೀವು ಕಾಫಿನ ಕುಡಿತೀರೋ ಏನು ಮಾಡ್ತೀರಿ ಮಾಡಿ. ಇದನ್ನ ಯೋಗ ಹೇಳ್ಕೊಡ್ತಾ ಇದ್ದಾರಲ್ಲ, ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಒಂದು 10 ನಿಮಿಷ ಮಾಡಿ, ನಿಮ್ಗೆ ಎಷ್ಟಾದರೆ ಅಷ್ಟು. ಅದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗುತ್ತೆ. ಹಾಲು ಉಜ್ಬಿಟ್ಟು ನೀವು ಕಾಫಿ ಕುಡೀರಿ, ಇಲ್ಲದಿರೋ ಹಾಗೆ ಯೋಗ ಮಾಡಿ ಆಮೇಲೆ ಕಾಫಿಯನ್ನು ಕುಡೀರಿ. ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ. ಆರೋಗ್ಯ ಕಾಪಾಡಿಕೊಳ್ಳಿ. ಆಮೇಲೆ ನೀವು ಜಂಕ್ ಫುಡ್ಸು ಅದು ಇದು ಹೆಚ್ಚಿಗೆ ತಿನ್ನೋಕೆ ಹೋಗಬೇಡಿ. ಈ ಕುರ್ಕುರಿಗಳು ಅದು ಇದು. ಆದಷ್ಟು ಸಾತ್ವಿಕ ಆಹಾರನ ತಿನ್ನೋದನ್ನು ಕಲಿತ್ಕೊಳ್ಳಿ. ಇಷ್ಟು ಹೇಳ್ತಾ, ಆಮೇಲೆ ಈಗ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ ಮಾಡಿದ್ದೀವಿ. ನೀವು ಅದೇ ಬ್ಯಾಗ್ ತಗೊಂಡು ಶಾಲೆಗೆ ಬರಬೇಕು. ಯಾಕಂದರೆ ಹಿಂದಿನೆಲ್ಲ 10th ಸ್ಟ್ಯಾಂಡರ್ಡ್ ಕೊಡ್ತಾ ಇದ್ವಿ. ಅವರು ಕಾಲೇಜ್ಗೆ ಹೋಗ್ತಾರೆ, ಆ ಬ್ಯಾಗ್ ತಗೊಂಡು ಹೋಗಲ್ಲ. ಅದು ನಿರುಪಯೋಗ ಅಂತ ಹೇಳ್ತಿದ್ದು ಈಗ 8ನೇ ತರಗತಿ ವಿದ್ಯಾರ್ಥಿಗಳು ಕೊಡ್ತಾ ಇದ್ದೀವಿ. ಅದನ್ನು ನೀವು 3 ವರ್ಷನೂ ಉಪಯೋಗಿಸ್ಬೇಕು. ನಾವು ಕೊಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ. ಆಮೇಲೆ 8ನೇ ತರಗತಿ ವಿದ್ಯಾರ್ಥಿಗಳು ಈಗ ನೀವು 10th ನಾನು ಡಿಸ್ಟಿಂಕ್ಷನ್ ಬರಬೇಕು ಅನ್ನೋ ಒಂದು ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಿದ್ರೆ ನೀವು ಮುಂದೆ ಆ ಗುರಿಯನ್ನು ಸಾಧಿಸ್ತೀರಾ. ಆದ್ದರಿಂದ ನಿಮಗೆ ಏನು ಸಹಕಾರ ಬೇಕಾದರೂ ನಮ್ಮ ಸಂಘದಿಂದ ಇರುತ್ತೆ. ನಿಮಗೆ ಓದೋದಕ್ಕಾಗಲಿ, ಬುಕ್ಸ್ ಆಗಲಿ, ಏನನ್ನ ಇದೆಲ್ಲ ಇದು ಮಾಡ್ತೀವಿ. ಇದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಇದು ನೋಡಿ, ಏನಂದರೆ ನಿಮಗೆ ಜನವರಿಯಿಂದ ನಮ್ಮ ಸಂಘದ ವತಿಯಿಂದ ಬೆಂಗಳೂರಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ನಿಮಗೆ ಸ್ಪೆಷಲ್ ಕೋಚಿಂಗ್ ಕೊಡಿಸ್ತೀವಿ. ತಿಂಗಳಲ್ಲಿ 2 ಸಲ ಕೊಡಿಸ್ತೀವಿ. ಆ ಥರ 3 ತಿಂಗಳು ಮಾಡ್ತೀವಿ. ನೀವು ಆದಷ್ಟು ಡಿಸ್ಟಿಂಕ್ಷನ್ ಬಂದು ನಮ್ಮ ಜಿಲ್ಲೆಗೆ ಹೆಸರು ತರಬೇಕು. ಈ ಭಟ್ಲಳ್ಳಿ ಪ್ರೌಢಶಾಲೆ ಅಂದರೆ ನಮಗೆ ಒಳ್ಳೆ ಹೆಸರು ತರಬೇಕು. ಆದ್ದರಿಂದ SLC ಓದ್ತಾ ಇರೋ ವಿದ್ಯಾರ್ಥಿಗಳು ಈಗ 1 ವರ್ಷ ನೀವು ಕಷ್ಟಪಟ್ಟರೆ ನಿಮ್ಮ ಜೀವನದಲ್ಲಿ ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗ್ತೀರಾ. ಅದಕ್ಕೆ ಏನು ಸಹಕಾರ ಬೇಕಾದರೂ ನಾವು ಕೊಡ್ತೀವಿ. ಆದ್ದರಿಂದ ನಾವು ನಿಮ್ಮ ಮುಖ್ಯೋಪಾಧ್ಯಾಯರ ಸಂಪರ್ಕದಲ್ಲಿ ಇರ್ತೀವಿ. ಅವರು ನಮ್ಮೊಂದಿಗೆ ಇರ್ತಾರೆ. ನೀವು ಏನು ಬೇಕಾದರೂ ಕೇಳಿ, ನಮ್ಗೆ ಇದು ಕೊರತೆ ಇದೆ, ನಾವು ಅದಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಆದ್ದರಿಂದ 10th ವಿದ್ಯಾರ್ಥಿಗಳು ಈ ವರ್ಷ ನಿಮ್ಮ ಮೊಬೈಲು, TV ಎಲ್ಲ ಬದಿಗಿಟ್ಟು ಆದಷ್ಟು ವಿದ್ಯಾಭ್ಯಾಸಕ್ಕೆ ಗಮನ ಕೊಡಿ. ಈ 1 ವರ್ಷ ಕಷ್ಟಪಟ್ಟು ಬಿಟ್ಟರೆ ನೀವು ಮುಂದೆ ಒಳ್ಳೆ ಪ್ರಜೆಗಳಾಗ್ತೀರಾ. ಒಳ್ಳೆ ಸೈಂಟಿಸ್ಟ್ ಆಗ್ತೀರಾ, ಡಾಕ್ಟರ್ ಆಗ್ತೀರಾ, ಇಂಜಿನಿಯರ್ ಆಗ್ತೀರಾ. ಇದೇ ನಿಮಗೆ ಒಂದು ಮೆಟ್ಲು. ಆದ್ದರಿಂದ ನೀವೆಲ್ಲ ಈ ಥರ ನಮ್ಮ ಈ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಎಲ್ಲ ಸವಲತ್ತುಗಳನ್ನು ಪಡೆದು ಉತ್ತಮ ಪ್ರಜೆಗಳಾಗಬೇಕು ಅಂತ ಆಶಿಸುತ್ತಾ, ವೇಳೆ ಸಮಯ ಅಭಾವ ಇರೋದ್ರಿಂದ ತಾವು ಇನ್ನೂ ಏನು